ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ಮಲ್ಲಿ ಏನಾದರೂ ಮಾತಾಡ್ಬೇಕಾಗಿತ್ತಾ? ಹಾ ಪವಾರೆ, ಒಂದು ವಿಷಯ ಹೇಳಬೇಕಿತ್ತು. ಹೇಳು, ಏನು ವಿಷಯ? ಇದೇನೋ ನಾವು ಮಾತಾಡಬೇಕು ಅಂದೆ ಸುಮ್ಮನೆ ನಿಂತಿದೆಯಲ್ಲ. ಬರೋದೇನೋ ಬಂದ್ಬಿಟ್ಟೆ, ಆದರೆ ವಿಷಯನ ಹೆಂಗೆ ಹೇಳಿ ಅಂತ ಗೊತ್ತಾಯ್ತಿಲ್ಲ. ಪರವಾಗಿಲ್ಲ, ಹೇಳು. ಭಾವರೆ, ಅದು ನೆನ್ನೆ ಮನೆಗೊಬ್ಬ ಕಳ್ಳ ಬಂದಿದ್ದ. ಕಳ್ಳ ಬಂದಿದ್ನ? ನೀವಿಬ್ರು ನೆನ್ನೆ ಐಸ್ ಕ್ರೀಮ್ ಮತ್ತು ಲಾಂಗ್ ಡ್ರೈವಿಗೆ ಅಂತ ಹೋಗಿದ್ರಿ ಅಲ್ವಾ? ನಾವಿಬ್ರು ಮಗ ನೋಡ್ಕೊಳ್ತಾ ಇದ್ವಿ. ಮಗಿನ ನೋಡ್ಕೋಬೇಕಾದ್ರೆ ಹೌದು ಬಾವರೆ, ನಾವು ಹಿಡಿಯೋದಕ್ಕೆ ಪ್ರಯತ್ನ ಪಟ್ವಿ, ಆದರೆ ಸಿಗಲಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟ. ವಿಷಯ ಭೂಮಿಕಾಗೆ ಹೇಳಿಲ್ಲ ತಾನೆ? ಇಲ್ಲ ಬಾವರೆ, ಇನ್ನೂ ಹೇಳಿಲ್ಲ. ಹೇಳ್ಬೇಡ. ಅವರು ಮಗು ವಿಷಯದಲ್ಲಿ ಈಗಾಗಲೇ ತುಂಬಾ ಪೊಸೆಸಿವ್ ಆಗಿದ್ದಾರೆ, ಸೆನ್ಸಿಟಿವ್ ಆಗಿದ್ದಾರೆ. ಈ ವಿಷಯ ಗೊತ್ತಾರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಅವ್ರಿಗೆ ಮಾತ್ರ ಹೇಳ್ಬೇಡ. ಸರಿ ಬಾವರೆ, ಅರ್ಥ ಆಯ್ತು, ಹೇಳಕ್ಕಿಲ್ಲ. ಹಾಂ, ಅವ್ನು ಯಾರೋ ಬಂದಿದ್ದ ಅಂದಿಲ್ಲ. ಅವ್ನು ಹೇಗಿದ್ದ ನೋಡೋದಕ್ಕೆ? ಅವ್ನ ಮುಖ ನೋಡಿದ್ಯಾ? ಇಲ್ಲ ಬಾವರೆ, ಆಸಾಮಿ ನೋಡೋದಕ್ಕೆ ಕಟ್ಮಸ್ತಾಗೇ ಇದ್ದ, ಆದರೆ ಮುಖ ನೋಡೋಕ್ಕಾಗಲಿಲ್ಲ. ಮಾಸ್ಕ್ ಹಾಕ್ಕೊಂಡಿದ್ದ. ಹಾಸ್ಪಿಟ್ಲಲ್ಲಿ ಮಗುನ ಕಿಡ್ನಾಪ್ ಮಾಡಿದವನೇ ಇಲ್ಲಿಗೂ ಬಂದಿರ್ಬೋದಾ? ಬಾವರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಆನಂದ, ನಿನ್ನೆ ರಾತ್ರಿ ಮನೇಲಿ ಒಂದು ಇನ್ಸಿಡೆಂಟ್ ಆಗಿದೆ ಕಣ. ನಿನ್ನೆ ರಾತ್ರಿ ಯಾರೋ ಕಳ್ಳ ಮನೆಗೆ ಬಂದಿದ್ದಂತೆ. ಅವನು ಮಗುನ ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಂತೆ. ಐಜಿನ ನಾನು ಮೀಟ್ ಮಾಡಬೇಕು, ಒಂದ್ಸತಿ ಕಾಂಟ್ಯಾಕ್ಟ್ ಮಾಡ್ತೀಯಾ? ಓಕೆ. ಬಾವರೆ, ಮಗಿಗೇನೂ ಆಗಿಲ್ಲ ಅಲ್ಲ, ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲಮ್ಮ, ಹೌದು, ಪಾಪುಗೇನೂ ಆಗಿಲ್ಲ. ಮುಂದೆ ಮತ್ತೆ ಇದೇ ಥರ ರಿಪೀಟ್ ಆಗಬಾರ್ದಲ್ವಾ, ಅದಕ್ಕೆ ಪೊಲೀಸ್ಗೆ ಒಂದ್ಸತಿ ಇನ್ಫಾರ್ಮ್ ಮಾಡ್ಬಿಡೋಣ ಅಂತಷ್ಟೇ. ಅದು ನಿಜ ಅನ್ನಿ, ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿ ಏನು ಪ್ರಯೋಜನ? ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಮ್ಮ, ಹಾಂ, ನೀವು ಹೊರಡು. ಅಮ್ಮ. ಹಾಂ ಗೌತಮ್, ಏನು ಗೌತಮ್? ಅಮ್ಮ, ನಿನ್ನೆ ರಾತ್ರಿ ಅದು ಯಾರೋ ಕಳ್ಳ ಬಂದಿದ್ದಂತೆ ಮನೆಗೆ. ನಿನಗೆ ಗೊತ್ತಾಯ್ತು? ಮಲ್ಲಿ ಈಗ ಹೇಳಿದ್ದು ನಿಮ್ಮೇಲೂ ಅಟ್ಯಾಕ್ ಮಾಡಿದಂತಲ್ಲಮ್ಮ. ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ. ಅದು ಗೌತಮ್, ನೀನು ಭೂಮಿಕಾನ ಕರ್ಕೊಂಡು ನೆನ್ನೆ ಹೊರಗಡೆ ಹೋಗಿದ್ಯಲ್ಲ, ನಾನು ನಿನಗೆ ಫೋನ್ ಮಾಡಿ ಹೇಳಿದ್ರೆ ಈ ವಿಷಯ ಅವಳಿಗೂ ಗೊತ್ತಾಗಿ ಸುಮ್ಮನೆ ಟೆನ್ಷನ್ ಮಾಡ್ಕೋತಾಳೆ ಅಂತ ನಾನು ಹೇಳಿರಲಿಲ್ಲ. ಇವತ್ತು ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ನಿನಗೆ ಗೊತ್ತಾಯ್ತು. ಅಲ್ಲಮ್ಮ, ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನಮ್ಮ ಗತಿ? ಅಮ್ಮ, ನೀವೊಂದು ನೋಡಿದ್ರ? ಹೇಗಿದ್ದ ನೋಡೋಕವನು? ಇಲ್ಲ ಗೌತಮ್, ನಾನು ಹೋಗಿದ ತಕ್ಷಣ ಅವನು ಚಾಕು ಇಟ್ಟ. ಗಾಬರಿಯಲ್ಲಿ ಏನೂ ಅಬ್ಸರ್ವ್ ಮಾಡಿಲ್ಲ, ಆದರೆ ಮಾಸ್ಕ್ ಹಾಕೊಂಡಿದ್ದ ಅವನು. ಅಮ್ಮ, ನನಗೆ ಒಂದು ಅನುಮಾನ. ಏನು ಗೌತಮ್? ಹಾಸ್ಪಿಟ್ಲಲ್ಲಿ ನಮ್ಮ ಮಗುನ ಕಿಡ್ನಾಪ್ ಮಾಡ್ದಲ್ಲ, ಮತ್ತೆ ನಿನ್ನೆ ರಾತ್ರಿ ಮನೆಗೆ ಬಂದಿದ್ದಲ್ಲ, ಇಬ್ರು ಒಬ್ರೇನಾ ಅಂತ ಅನಿಸ್ತಾ ಇದೆ. ಆದ್ರೆ ಗೌತಮ್, ನೆನ್ನೆ ಬಂದಿರೋನ್ ಕಳ್ಳ. ಇಲ್ಲಮ್ಮ, ಕಳ್ಳ ಆದ್ರೆ ಬರೀ ಕಳ್ತನ ಮಾಡ್ತಾನೆ. ಅವನು ಮಗುನ ಕಿಡ್ನಾಪ್ ಮಾಡಕ್ ಟ್ರೈ ಮಾಡ್ದ ಅಂತ ಮಲ್ಲಿ ಹೇಳಿದ್ಲು. ಏನಾದ್ರೂ ಸಿಕ್ಕಿದ್ರೆ ಆ ಕಳೆದೋಗಿರೋ ಮಗು ಬಗ್ಗೆನೂ ಗೊತ್ತಾಗುತ್ತೆ ಅನ್ಸುತ್ತೆ. ಮಲ್ಲಿ ಅವನ್ನ ಅಸ್ಪಷ್ಟವಾಗಿ ನೋಡಿದಳಂತೆ, ಅದಕ್ಕೆ ಆನಂದ್ ಹೇಳಿದ್ದೀನಿ, ಒಬ್ಬ ಸ್ಕೆಚ್ ಆರ್ಟಿಸ್ಟ್ ಕರೆಸ್ತಾ ಇದ್ದೀನಿ. ಅವ್ನು ಹೇಗಿದ್ದ ಅಂತ ಒಂದು ಸ್ಕೆಚ್ ಮಾಡಿಸ್ತೀನಮ್ಮ, ಪೊಲೀಸ್ಗೂ ಇನ್ಫಾರ್ಮ್ ಮಾಡ್ತೀನಿ. ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಅವ್ನು ಬದುಕಬಾರ್ದಮ್ಮ, ಬದುಕಬಾರ್ದು. ಹಾಕೋದ, ಅವನನ್ನ ಬಿಡಬಾರ್ದು. ಅಮ್ಮ, ಹಾಗೆ ಅವನ ಬಗ್ಗೆ ಇನ್ಯಾರಾದ್ರೂ ನಿಮಗೆ ಸ್ಪೆಸಿಫಿಕ್ ಆಗಿ ಜ್ಞಾಪಕ ಬಂದ್ರೆ ನಾನು ಹೇಳ್ತೀರಾ?
ನನಗೆ ನೆನಪು ಬಂದರೆ ಡೆಫಿನೆಟ್ಲಿ ಹೇಳ್ತೀನಿ ನಿನಗೆ. ಹಾಂ ಸರಿ. ಗಾಡ್, ಪಡ್ಕೊಂಡೆ ಬರಬೇಡ ಅಂತ. ಆದ್ರೆ ಇವನು ಎಲ್ಲಿ ಕೇಳ್ತಾನೆ ನನ್ನ ಮಾತು? ಇವರೇನು ಸ್ಕೆಚ್ ಆರ್ಟಿಸ್ಟ್ ಅದು ಇದು ಅಂತ ಹೇಳ್ತಾ ಇದ್ದಾನೆ. ಸಿಕ್ಕಾಕೊಂಡ್ರೆ ಏನ್ ಮಾಡೋದು? ಯಾಕೋ ಹೀಗೆಲ್ಲ ಮಾಡ್ತೀಯಾ? ಬುದ್ಧಿ ಇಲ್ಲ ನಿನಗೆ? ಯಾಕೋ ನನ್ನ ಹೊಟ್ಟೆ ಉಳಿಸ್ತೀಯಾ? ಅಲ್ಲ, ನಿನ್ಗೆ ಹೇಳಿದೆ ತಾನೆ ಈಗ ಟೈಮ್ ಸರಿ ಇಲ್ಲ, ಸ್ವಲ್ಪ ದಿನ ಕಾಯಿ ಅಂತ. ಅಷ್ಟೆಲ್ಲ ಹೇಳಿದ್ರು ಹೀಗೆಲ್ಲ ಮಾಡ್ತೀಯಲ್ಲ ನೀನು. ಏನಾದ್ರೂ ಮಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡು, ತಲೆ ಉಪಯೋಗಿಸು. ನೋಡಿ ಜೈ, ನಾನು ಏನೇ ಹೇಳಿದ್ರು ಅದು ನಿನ್ನ ಒಳ್ಳೇದಕ್ಕೆ. ಅಲ್ಲ, ನೀನೇನಾದ್ರೂ ಅಲ್ಲಿ ಸಿಕ್ಕಾಕೊಂಡಿದ್ರೆ ಏನಾಗ್ತಿತ್ತು ಹೇಳು? ಬಿಡು ಮಾಮ್, ಇವಾಗ ಏನಾಯ್ತು? ಏನು ಆಗಿಲ್ಲ ತಾನೆ? ಏನೇನು ಆಗಿಲ್ಲ. ಹಾ, ನಿನ್ನೆ ಮಗುನ ಕದಿಯಕ್ಕೆ ಬಂದಿರೋವನೇ ಅವ್ನ ಮೊದಲನೇ ಮಗುನ ಕದ್ದಿದ್ದು ಅಂತ ಗೌತಮ್ಗೆ ಡೌಟ್ ಬಂದಿದೆ. ನೀನೇನಾದ್ರೂ ಸಿಕ್ಕಾಕೊಂಡಿದ್ರೆ ನೀನೇ ಆ ಮೊದಲನೇ ಮಗುನ ಕದ್ದಿದ್ದು ಅಂತ ಅವನಿಗೆ ಕನ್ಫರ್ಮ್ ಆಗ್ತಿತ್ತು. ಹಾಗೇನಾದ್ರೂ ಆಗಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ಜೈ? ಯಾಕಿಂತ ಕೆಲಸ ಮಾಡಕ್ ಹೋಗ್ತೀಯಾ? ಯಾಕೆ ಸುಮ್ಮನೆ ನನಗೆ ಟೆನ್ಷನ್ ಕೊಡ್ತೀಯಾ? ನೀನ್ ಸುಮ್ಮನೆ ಟೆನ್ಷನ್ ತಗೋತಿದ್ಯಾ ಮಾಮ್? ನಾನೇನು ದಡ್ಡನ? ಫೇಸ್ ಕವರ್ ಮಾಡ್ಕೊಂತಾನೆ ಬಂದಿದ್ದು ನಾನು. ನಂಗೇನು ಅಷ್ಟು ಗೊತ್ತಾಗಲ್ವಾ ಮಾಮ್? ಬರೀ ನಾನು ಸಿಕ್ಕ ಬಿದ್ದಿದ್ರೆ ಅಂತಾನೆ ಮಾತಾಡ್ತಿದ್ಯಾ ಹೊರತು ಸಿಕ್ಕ ಬೀಳ್ದೆ ಗ್ರ್ಯಾಂಡ್ ಸಕ್ಸಸ್ ಆಗಿದ್ದಿದ್ರೆ ಈ ಪ್ಲಾನ್ ಅವಾಗ ಏನಾಗ್ತಿತ್ತು? ನೀನು ಈ ಥರ ಮಾತಾಡ್ತಿದ್ದ ಇಲ್ಲ ತಾನೆ? ಮಾಮ್, ಒಂದ್ ವೇಳೆ ನನ್ನ ಪ್ಲಾನ್ ಸಕ್ಸಸ್ ಆಗಿದ್ರೆ ಇಷ್ಟೊತ್ತಿಗೆ ಬಿಗ್ ಬ್ರೋ ಅನ್ನಿಸ್ಕೊಂಡವನು ಎದೆ ಹೊಡ್ಕೊಂಡು ಹತ್ಕೊಂಡು ಕೂತಿರ್ತಿದ್ದ ಒಂದು ಮೂಲೆಯಲ್ಲಿ. ಅವಾಗ ನಾವಿಲ್ಲಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಅದನ್ನ ಯಾಕೆ ಯೋಚನೆ ಮಾಡ್ತಾಲ್ಲ ನೀನು? ಮಾಮ್ ನೋಡು ಮಾಮ್, ನಾನು ರಿಸ್ಕ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ನನಗೆ ರಿಸಲ್ಟ್ ಮಾತ್ರ ಮುಖ್ಯ ಅಷ್ಟೇ. ಆದ್ರೂ ಒಂದೊಂದ್ಸರಿ ನೀನ್ ತುಂಬಾ ಓವರ್ ಆಗಿ ಆಡ್ತೀಯ, ಭಯ ಆಗತ್ತೆ ಕಣೋ. ಭಯ ನಿನಗೆ ಮಾಮ್, ನನಗಲ್ಲ. ಭಯ ಪಡ್ಕೋಬೇಡ. ಯಾಕೆ ಪಡ್ಕೋತ್ಯಾ? ಭಯ ಪಡ್ಕೊಂಡು ಕೂತ್ಕೊಂಡ್ರೆ ಯುದ್ಧ ಗೆಲ್ಲಕ್ಕಾಗುತ್ತಾ ಮಾಮ್? ಖಂಡಿತ ಆಗೋದಿಲ್ಲ. ಒಂದ್ ತಿಳ್ಕೊಂಬಿಡು, ನುಗ್ತಾ ಇರ್ಬೇಕಷ್ಟೇ. ಅದು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ನಿನ್ನೆ ಆಗಿದ್ದು ಅದೇನೆ. ಲಡಿ ಮಲ್ಲಿ, ಆ ರೂರಲ್ ಕೋಟ ಮಲ್ಲಿ ಮಗುಗೆ ಅಪಾಯಿಂಟ್ ಮಾಡಿರೋ ಸ್ಪೆಷಲ್ ಬಾಡಿ ಗಾರ್ಡ್ ತರ ಆಡಿದ್ಲು ನೆನ್ನೆ ಅವಳು ಅಡ್ಡ ನಿಂತ್ಕೊಂಡು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನನ್ನ ಪ್ಲಾನ್ ಗ್ರ್ಯಾಂಡ್ ಸಕ್ಸಸ್ ಆಗಿರೋದು. ಈಡಿಯಟ್, ನನ್ನ ಬಾಲಿಗೆ ಪರ್ಮನೆಂಟ್ ಮುಳ್ಳಾಗ್ಬಿಟ್ಟಿದ್ದಾಳು ಅವಳು. ಆದ್ರೂ ನೀನ್ ಸಿಕ್ಕಾಕೊಂಡಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ಆದ್ರಿಂದ ಹೇಗ್ ಪಾರಾಗ್ತಿದೆ ಹೇಳಿ ಕೇಳಿ ನಿಮ್ಮ ಅಣ್ಣ ಅವನು. ಆಯ್ತು ಸುಮ್ನಿರು ಮಾಮ್, ಯಾವ ಸೀಮೆ ಅಣ್ಣ ಅವನು? ಅಮೃತಧಾರೆ